ಹರಿ ಓಂ. ಕಳೆದ 2 ದಶಕಗಳಿಂದ ಹಾಸನದಲ್ಲಿ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಪತಂಜಲಿ ಕೆಲಸ ಮಾಡ್ತಾ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸ್ಥಾನವನ್ನ ಹಾಸನ ಪಡ್ಕೊಂಡಿದೆ. ಯಾವ ಜಿಲ್ಲೆಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಸನ ಜಿಲ್ಲೆಯಿಂದ 4 ಜನ ಕಾರ್ಯಕರ್ತರು ಪ್ರಾಂತ ಮಟ್ಟದ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ನನಗೆ ರಾಜ್ಯದ ಯಜ್ಞ ಪ್ರಭಾರಿಯಾಗಿ ನೇಮಿಸಿದ್ದಾರೆ. ನಮ್ಮ ಸುರೇಶ್ ಪ್ರಜಾಪತಿ ಕರ್ನಾಟಕ ದಕ್ಷಿಣದ ಯುವ ರಾಜ್ಯ ಪ್ರಭಾರಿಯಾಗಿದ್ದಾರೆ. ನಮ್ಮ ಶೇಷಪ್ಪನವರು ಕರ್ನಾಟಕ ರಾಜ್ಯದ ರಾಜ್ಯ ಸಮಿತಿ ಸದಸ್ಯರಾಗಿದ್ದಾರೆ. ನಮ್ಮ ಪರಮೇಶ್ವರ ಸುಪರ್ಣಸ ಅವರು ಕಳೆದ 2-3 ತಿಂಗಳಿಂದ ರಾಜ್ಯದ ಕಾರ್ಯಕಾರಿಣಿ ಸದಸ್ಯರಾಗಿ, ರಾಜ್ಯ ಸಮಿತಿ ಸದಸ್ಯರಾಗಿ ನೇಮಕಗೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಒಂದು ಸಣ್ಣ ಜಿಲ್ಲೆಯಿಂದ 4-6 ಜನರನ್ನ ನೀವು ಪ್ರಾಂತ ಮಟ್ಟದಲ್ಲಿ ಕೆಲಸ ಮಾಡಿ ಅಂತ ಹೇಳುವಾಗ ಹಿರಿಯರಿಗೆ, ಗುರುಗಳಿಗೆ ಹಾಸನ ಬಗ್ಗೆ ಇರುವಂಥ ಪ್ರೇಮವನ್ನು ತೋರಿಸುತ್ತೆ. ಅದೇ ದೃಷ್ಟಿಯಿಂದ, ಅದೇ ಕಾರಣದಿಂದ ಕಳೆದ ಬಾರಿ ಪೂಜ್ಯ ಪರಮಾರ್ಥ ದೇವಜಿ ಕರ್ನಾಟಕ ಪ್ರವಾಸ ಕೊಟ್ಟಾಗ ಕರ್ನಾಟಕದಲ್ಲಿ 2 ಪ್ರವಾಸ ಅಂದರೆ, ಒಂದು ಹೊಸಪೇಟೆಯಲ್ಲಿ, ಮತ್ತೊಂದು ಹಾಸನದಲ್ಲಿ ಆಯಿತು. ಅದೇ ಥರ ಈ ಬಾರಿ ರಾಜ್ಯದಲ್ಲಿ 3 ಕಡೆ ರಾಜ್ಯ ಸಮಿತಿಯ ಸದಸ್ಯರುಗಳು, ಜಿಲ್ಲಾ ಪ್ರಭಾರಿಗಳು, ಎಲ್ಲ ಪ್ರಭಾರಿಗಳು ಸೇರಿಸಿ ಮಹಾಸತ್ಸಂಗವನ್ನ, ಕಾರ್ಯಕರ್ತರ ಬೈಠಕನ್ನು ಮಾಡಬೇಕಾದ್ರೆ ಒಂದು ಹೊಸಪೇಟೆಯಲ್ಲಿ, ಒಂದು ಹಾಸನದಲ್ಲಿ, ಒಂದು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯದ ಪ್ರಮುಖ ಸ್ಥಾನಗಳಲ್ಲಿ 3 ಸ್ಥಾನಗಳಲ್ಲಿ ಹಾಸನ ಕೂಡ ಒಂದಾಗಿದೆ ಅನ್ನೋದ್ರಲ್ಲಿ ನಮಗೆ ನಿಜವಾಗ್ಲೂ ಹೆಮ್ಮೆಯಿಂದ ಅನಿಸ್ಬೇಕು. ಇಂಥ ಮಹತ್ವಪೂರ್ಣ ಸ್ಥಾನ ಕೊಟ್ಟಿರುವಂತಹ ಹಾಸನ ತನ್ನ ಗೌರವವನ್ನು ಉಳಿಸ್ಕೊಳ್ಬೇಕಾಗಿದೆ. ಸ್ವಾಮೀಜಿಯವರ ಮತ್ತು ಮಾತಾಜಿಯವರ ಈ ಸತ್ಸಂಗ ಆರಂಭದ ದಿವಸಗಳಲ್ಲಿ ಕೇವಲ 5 ಜಿಲ್ಲೆಗಳಿಂದ ಹಾಸನಕ್ಕೆ ಬರ್ತಾರೆ. ಎಲ್ಲ ಜಿಲ್ಲೆಯಿಂದ 10 ಜನ ಬರ್ತಾರೆ. 10 ಜನ ಅಂದರೆ 10 ಇಲ್ಲ 50 ಜನ ಕಾರ್ಯಕರ್ತರಿರಬಹುದು. ಹಾಗೆಯೇ ಹಾಸನದ ಲೋಕಲಿಂದ ಇನ್ನೂ 10 ಜನ ಜಾಸ್ತಿ ಇರ್ಬೋದು. ಅಂದರೆ 70-80 ಜನದ ಒಳಗಡೆ ಈ ಕಾರ್ಯಕ್ರಮ ನಿರ್ಧಾರ ಆಯಿತು. ಬರ್ತಾ ಬರ್ತಾ ಚಿಂತನೆ ಹೇಗೋಯ್ತು, ಆ ಸಂಖ್ಯೆನ ಜಾಸ್ತಿ ಮಾಡೋಣ, ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಡೋಣ ಅಂಥೇಳಿ ಅದು ವಿಸ್ತಾರ ಆಗ್ತಾ ಆಗ್ತಾ ಹೋಗಿ ಇವತ್ತು ಹಾಸನದಲ್ಲಿ ಮಹಾಸತ್ಸಂಗ ಮಾಡಬೇಕು. ಅದು ನಮ್ಮ ಚಿಂತನೆ ಅಲ್ಲ, ಚಿಂತನೆ ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ನಮ್ಮ ಪತಂಜಲಿಯ ಪ್ರಮುಖರು. ಅವರು ಮಹಾಸತ್ಸಂಗ ಮಾಡೋಣ ಅಂತ ನಾವು ಒಪ್ಕೊಳ್ಳೇಬೇಕು, ಒಪ್ಕೊಂಡಿದ್ದೀವಿ. ಇವತ್ತು ಸುಮಾರು 300 ದಾಟಿ ಸಂಖ್ಯೆ ಆಗತ್ತೆ. ಆ ಒಂದು ಸಂಖ್ಯೆ ಕಾರ್ಯಕರ್ತರಿಗೆ ಒಂದು ದಿವಸ ನಾವು ಉಪಚಾರ ಮಾಡುವಂಥದ್ದು ನಮ್ಮ ಕರ್ತವ್ಯ ಕೂಡ. ಆ ದೃಷ್ಟಿಯಿಂದ ಹಾಸನದ ಗೌರವವನ್ನು ಉಳಿಸ್ಕೊಳ್ಬೇಕು. ಪತಂಜಲಿ ಈ ಒಂದು ಕಾರ್ಯಕ್ರಮದಿಂದ ಹಾಸನದ ಕಾರ್ಯಕರ್ತರು ಸ್ಫೂರ್ತಿಯನ್ನು ಪಡಿಬೇಕು, ಉತ್ಸಾಹವನ್ನು ಪಡಿಬೇಕು, ಪ್ರೇರಣೆಯನ್ನು ಪಡೆಯಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮನಸ್ಸಾಗಿ ಒಪ್ಕೊಂಡಿದ್ದೀವಿ. ಅದೇ ರೀತಿ ನಾವೆಲ್ಲ ಕೂಡ ಸಹಕರಿಸೋಣ. ಸಹಕರಿಸಿ ಇದಕ್ಕೆ ಎಲ್ಲಿಂದಲೂ ಫಂಡ್ಸ್ ಬರೋದಿಲ್ಲ, ನಾವೇ ಕಾರ್ಯಕರ್ತರು ಅದನ್ನು ಶೇರ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಈ ಒಂದು ಅವಕಾಶವನ್ನು ತಪ್ಪಿಸ್ಕೊಳ್ಬಾರ್ದು. ಯಾರಿಗೆ ಪತಂಜಲಿಯಲ್ಲಿ ನಾವು ಕೆಲಸ ಮಾಡಬಹುದು, ಈ ಧರ್ಮ ಸಂಸ್ಕೃತಿ ಪರಂಪರೆಯ ರಕ್ಷಣೆ ಮಾಡೋ ದೃಷ್ಟಿಯಿಂದ, ಯೋಗ ವಿಸ್ತಾರ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ, ಎಲ್ಲರೂ ಬನ್ನಿ, ನಮ್ಮ ಜೊತೆ ಬನ್ನಿ. ನಾವು ಆದಷ್ಟು ಇವುಗಳನ್ನ ಐಡೆಂಟಿಫೈ ಮಾಡಿ ಇದರಲ್ಲಿ ಜೋಡಿಸ್ಕೊಳ್ಳೋಣ. ಒಂದು ಸಾಮಾನ್ಯವಾಗಿ
ಸಾಮಾನ್ಯ ಕಾರ್ಯಕರ್ತನ ದೂರ ಇರುತ್ತೆ. ಅದು ನನಗೆ ಗೊತ್ತಾಗ್ಲಿಲ್ಲ, ನನಗೆ ಹೇಳಲಿಲ್ಲ. ಇದು ನೋಡಿ, ಇದು ಒಬ್ಬ ಕಾರ್ಯಕರ್ತನಿಗೆ ಜವಾಬ್ದಾರಿ ಇದ್ದಾಗ ಇನ್ನೊಬ್ಬ ಸಾಮಾನ್ಯ ಕಾರ್ಯಕರ್ತ ಹೇಳುವಂತ ಸಹಜವಾದ ಪ್ರಶ್ನೆಗಳಿದು. ಆದ್ರೆ ನಾವೆಲ್ಲರೂ ಕೂಡ ಇವತ್ತಲ್ಲಿ ನಾಳೆ ಜವಾಬ್ದಾರಿ ಪಡೆಯೋರೇನೆ ಅಥವಾ ಪಡೆದಿದ್ದವರು. ಅದರಿಂದ ಇಲ್ಲಿ ನಾವು ಯಾರೋ ಒಂದು ಜವಾಬ್ದಾರಿಯನ್ನು ಉತ್ಸಾಹದಿಂದ ತೆಗೆದುಕೊಂಡಿದ್ದಾನೆ ಅಂದ್ರೆ ಅವನು ಸರ್ವಶ್ರೇಷ್ಠ ಅಂತಲೂ ಅಲ್ಲ. ಯಾರೋ ಒಬ್ಬ ಜವಾಬ್ದಾರಿ ಇಲ್ಲ ಆದ್ರೆ ಕೇಂದ್ರ ನಡೆಸ್ತಾ ಇದ್ದಾನೆ ಅಂತಂದ್ರೆ ಅವನು ಕನಿಷ್ಠ ಅಂತಲೂ ಅಲ್ಲ. ನಾವೆಲ್ಲರೂ ಕೂಡ ಸರಿಸಮಾನ್ಯ. ವಾಸ್ತವವಾಗಿ ನನಗೆ ಒಂದೆರಡು ದಶಕಗಳಿಂದ ಅಗ್ನಿಹೋತ್ರದ ಬಗ್ಗೆ ಪ್ರೀತಿ ಇರೋದ್ರಿಂದ ಅದು ನನ್ನ ಖುಷಿಗಷ್ಟೇ ನಾನು ಮಾಡ್ತಾ ಇದ್ದಿದ್ದು. ಆದರೆ ಅದನ್ನು ಗುರುತಿಸಿ ರಾಜ್ಯ ಮಟ್ಟದ ಜವಾಬ್ದಾರಿ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಹೆಗ್ಗಳಿಕೆಯೂ ಏನೂ ಇಲ್ಲ. ಅದು ಒಂದು ಶ್ರೇಷ್ಠ ಸ್ಥಾನ ಅಂತಲೂ ಅಲ್ಲ. ನನಗೆ ಸಂತೋಷ, ಇಲ್ಲೂ ಪಡಿತೀನಿ, ಅಲ್ಲೂ ಪಡಿತೀನಿ, ಎಲ್ಲೂ ಪಡಿತೀನಿ ಅಷ್ಟೆ. ಅದೇ ಥರ ನೀವೆಲ್ಲರೂ ಕೂಡ ನಿಮಗೆ ಆಸಕ್ತಿ ಇರುವಂಥ ಫೀಲ್ಡಲ್ಲಿ ಎಲ್ಲರೂ ಯಜ್ಞ ಮಾಡ್ಬೇಕಂತಲ್ಲ, ಎಲ್ಲರೂ ಯೋಗ ಮಾಡ್ಲಿಕ್ಕಾಗಲ್ಲ. ನನಗೆ ಯೋಗ ಮಾಡ್ಲಿಕ್ಕೆ ಆಗಲ್ಲ ಪೂರ್ತ. ಆದರೂ ಕೂಡ ನಾನು ಪತಂಜಲಿ ಜೊತೆಗೆ ಇರಲೇಬೇಕು ನಿರ್ಧಾರ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪೂಜ್ಯ ಬಾಬಾ ರಾಮದೇವ್ಜಿ ಬಹಳ ದೊಡ್ಡ ಒಂದು ಟಾಸ್ಕ್ ತೆಗೆದುಕೊಂಡಿದ್ದಾರೆ. ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸವನ್ನು ಮಾಡ್ತಾ ಇದೆ, ಅಷ್ಟೇ ಕೆಲಸ, ಅದೇ ರೀತಿ ಕೆಲಸವನ್ನ ಬಾಬಾ ರಾಮದೇವ್ಜಿ ಕೂಡ ಮಾಡ್ತಾ ಇದ್ದಾರೆ. ಸಂತೋಷ ಆಗುತ್ತೆ. ಈ ಸಮಾಜ ಒಂದು ರೀತಿ ದುಸ್ಥಿತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಬಾಬಾ ರಾಮದೇವ್ಜಿ ಈ ಸನಾತನ ಧರ್ಮವನ್ನು ಉಳಿಸ್ಬೇಕು, ಇದನ್ನ ರಕ್ಷಣೆ ಮಾಡ್ಬೇಕು ಅಂತ ಹೊರಟಿದಾರಲ್ಲ, ನಾವೆಲ್ಲ ಸಹಕರಿಸ್ಬೇಕಲ್ವಾ? ನಾವೆಲ್ಲ ಅದ್ರ ಜೊತೆಗೆ ಇರ್ಬೇಕಲ್ವಾ? ನಾವೆಲ್ಲ ಪಿಲ್ಲರ್ಸ್ ಆಗಿ, ಅದರ ಈ ಒಂದು ಆಧಾರ ಸ್ತಂಭಗಳಾಗಿ ನಾವು ಕರ್ನಾಟಕದ ಪತಂಜಲಿಯನ್ನು ಎತ್ತಿಡಿಬೇಕಲ್ವಾ? ನಮಸ್ಕಾರ. ಎಲ್ಲರೂ ಕೂಡ ತಪ್ಪದೆ ನಮ್ಮ 7ನೇ ತಾರೀಕು ನಡೆಯುವಂಥ ಮಹಾಸತ್ಸಂಗಕ್ಕೆ ಬನ್ನಿ. ಆನಂದವಾಗಿ ಒಂದು ಸಕಾಲ ಹಾಕೋಣ, ಪ್ರೇರಣೆ ಪಡೆಯೋಣ. ಆ ಪ್ರೇರಣೆಯಿಂದ, ಉತ್ಸಾಹದಿಂದ ಇಡೀ ವರ್ಷ ಕೆಲಸ ಮಾಡೋಣ. ಎಲ್ಲರಿಗೂ ನಮಸ್ಕಾರ.